ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಿ? ವೆಲ್ಕಮ್ ಟು ಮೈ ವಿಡಿಯೋ. ಈಗ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ ಇವತ್ತಿನ ವಿಡಿಯೋ ಏನು ಅಂತ. ಅದೇ ಕೇಕ್ ರೆಸಿಪಿ. ನೋಡಿ, ಕೇಕ್ ರೆಸಿಪಿ ಚೆನ್ನಾಗಿದೆ ಅಲ್ವಾ? ನೋಡೋಕ್ಕೆ ತುಂಬ ಟೆಂಪ್ಟಿಂಗ್ ಆಗಿದೆ ಅಲ್ವಾ? ಎಷ್ಟು ಮಾಯ್ಶ್ಚರ್ ಆಗಿದೆ ನೋಡಿ. ಈ ಥರ ಇರೋದ್ರಿಂದ ಏನಂದರೆ ಒಂದು ವಾರ ಇಟ್ಟರು ನಮಗೆ ಅದು ಒಣಗೋಗಲ್ಲ, ಹಾಗೆ ಸಾಫ್ಟಾಗಿರುತ್ತೆ. ನೋಡಿ, ಸ್ಪಾಂಜ್ ಥರ ಎಷ್ಟು ಸಾಫ್ಟಾಗಿದೆ ಅಂತ. ಈ ಥರ ಕೇಕ್ನ ನೀವು ಬರ್ತ್ಡೇಗೆ, ಆ್ಯನಿವರ್ಸರಿಗೆ ಮನೆಯಲ್ಲೇ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಬೌಲಷ್ಟು ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತೊಗೋತಿದ್ದೀನಿ. ನಿಮಗೆ ಮೈದಾ ಬೇಕಂದರೆ ಮೈದಾನೂ ತೊಗೋಬೋದು. ಅದಕ್ಕೆ ನಾನು 3ರಿಂದ 4 ಸ್ಪೂನು ಕೋಕೋ ಪೌಡರ್ ಹಾಕ್ತಾಯಿದ್ದೀನಿ. ನಿಮಗೆ ಚಾಕ್ಲೇಟ್ ಫ್ಲೇವರ್ ಜಾಸ್ತಿ ಬೇಕು ಅಂತ ಅಂದರೆ ನೀವು 4ರಿಂದ 5 ಸ್ಪೂನ್ ಬೇಕಾದರೂ ಹಾಕ್ಕೋಬೋದು. ನಿಮ್ಮ ಹತ್ರ ಕೋಕೋ ಪೌಡರ್ ಇಲ್ಲಾಂದರೆ ಕಾಫಿ ಪೌಡರ್ನ ಯೂಸ್ ಮಾಡ್ಬೋದು. ಆಮೇಲೆ 1 ಸ್ಪೂನ್ ಬೇಕಿಂಗ್ ಪೌಡರ್, 1/4 ಸ್ಪೂನ್ ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಹಾಕೋಬೇಕು. ಆಮೇಲೆ ಗೋಧಿ ಹಿಟ್ಟು ಯಾವ ಪಾತ್ರೆಯಲ್ಲಿ ತೊಗೊಂಡಿದ್ದೀನೋ ಅದರಲ್ಲಿ ಅರ್ಧ ನಾವು ಸಕ್ಕರೆ ಹಾಕ್ಕೋಬೇಕು. ಅರ್ಧ ಹಾಕಿದ್ರೆ ಸರೋಗುತ್ತೆ. ನಿಮಗೆ ಇನ್ನೂ ಸ್ವೀಟ್ನೆಸ್ ಜಾಸ್ತಿ ಬೇಕು, ನಾವು ಸ್ವೀಟ್ ಜಾಸ್ತಿ ತಿಂತೀವಿ ಅಂದರೆ ನೀವು ಇನ್ನೊಂದು ಚೂರು ಸಕ್ಕರೆ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ಈಗ ನೋಡಿ, ನಾನು ಈ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ವಿಸ್ಕರಲ್ಲಿ ಚೆನ್ನಾಗಿ ವಿಸ್ಕ್ ಮಾಡ್ಕೊತಾ ಇದ್ದೀನಿ. ವಿಸ್ಕರಲ್ಲಿ ಮಾಡೋದ್ರಿಂದ ನಮ್ಗೆ ಯಾವ ಥರ ಈ ಉಂಡೆ ಆಗೋಲ್ಲ, ಆಮೇಲೆ ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಆಗುತ್ತೆ. ಈಗ ನೋಡಿ, ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ 1/4 ಕಪ್ಪು ಮೊಸರನ್ನು ಹಾಕ್ಕೋಬೇಕು. ಹಾಗೆ 1/4 ಕಪ್ಪು ಅಡುಗೆ ಎಣ್ಣೆ ಹಾಕ್ಕೋಬೇಕು. ಅಡುಗೆ ಎಣ್ಣೆ ನಿಮಗೆ ಬೇಡ ಅಂದರೆ ಬೆಣ್ಣೆ ಆದರೂ ಹಾಕ್ಕೋಬೋದು, ಅದು ತುಪ್ಪ ಆದರೂ ಕರಗಿಸ್ಬಿಟ್ಟು ಹಾಕ್ಕೋಬೋದು. ಹಾಗೆ ಇದಕ್ಕೆ ಈಗ ನಾನು 1 ಗ್ಲಾಸ್ ಮಿಲ್ಕನ್ನು ಹಾಕ್ಕೋತಾ ಇದ್ದೀನಿ. 1 ಗ್ಲಾಸ್ ಮಿಲ್ಕ್ ಹಾಕ್ಕೊಂಡು ಈಗ ಮತ್ತೆ ವಿಸ್ಕರ್ ತೊಗೊಂಡು ವಿಸ್ಕರಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ಡ್ರೈ ಇಂಗ್ರೀಡಿಯೆಂಟ್ಸು, ವೆಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇದು ವಿಸ್ಕರ್ ಯೂಸ್ ಮಾಡೋದ್ರಿಂದ ಏನಂದರೆ ನಮಗೆ ಯಾವುದೇ ಥರ ಉಂಡೆ ಅನ್ನೋದು ಆಗೋದಿಲ್ಲ. ಕ್ಲೀನಾಗಿ ಹಿಟ್ಟು ಕಲಿಯುತ್ತೆ, ನಮ್ಮ ಬ್ಯಾಟರ್ ಕ್ಲೀನಾಗಿ ರೆಡಿ ಆಗುತ್ತೆ. ಈಗ ನೋಡಿ, ಮತ್ತೆ ಇನ್ನೊಂದು ಗ್ಲಾಸ್ ಮಿಲ್ಕ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಿಲ್ಕ್ ಅನ್ನೋದು ನಮ್ಮ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಆ ಥರ ನಾವು ಆ್ಯಡ್ ಮಾಡ್ಕೋಬೋದು. ಇಷ್ಟೇ ಅಂತ ಏನೂ ಇಲ್ಲ. ಈಗ ನೋಡಿ, ನಾನು ಆಲ್ರೆಡಿ 2 ಗ್ಲಾಸ್ ಮಿಲ್ಕ್ನ ಯೂಸ್ ಮಾಡಿದ್ದೀನಿ. ಈಗ ಮತ್ತೆ ಬೇಕು ಅಂದರೆ ನಾನು ಇನ್ನೊಂದು ಗ್ಲಾಸ್ ಕೂಡ ನೋಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ಗ್ಲಾಸ್ ಮಿಲ್ಕ್ ಆ್ಯಡ್ ಮಾಡಿಕೊಂಡು ಈಗ ಚೆನ್ನಾಗಿ ವಿಸ್ಕರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಓವರ್ ಮಿಕ್ಸ್ ಕೂಡ ಮಾಡ್ಕೋಬಾರ್ದು. ಚೆನ್ನಾಗಿ ಕಲಿಯೋ ಥರ ಮಾತ್ರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಾದ್ಮೇಲೆ ಇದು ಯಾವ ಥರ ಕನ್ಸಿಸ್ಟೆನ್ಸಿ ಇರಬೇಕು ಅಂದರೆ ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಕನ್ಸಿಸ್ಟೆನ್ಸಿ ಅನ್ನೋದು ಇರಬೇಕು. ಈಗ ನೋಡಿ, ನಾನು ಮೇಲಿಂದ ಹಿಂಗೆ ತೆಗೆದು ಹಾಕ್ತಾಯಿದ್ರೆ ಅದು ಯಾವ ಥರ ಬರಬೇಕು ಅಂದರೆ ಈ ಥರ ರಿಬ್ಬನ್ ಥರ ಬರಬೇಕು. ಈ ಥರ ಬಂದರೆ ನಮಗೆ ಕೇಕ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ, ಬ್ಯಾಟರ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ. ಈ ಥರ ಬಂದಮೇಲೆ ಈಗ ಏನು ಮಾಡಬೇಕು, ಈಗ ನಾವು ಕೇಕ್ನ ರೆಡಿ ಮಾಡೋಕ್ಕೆ ತಯಾರಿ ಮಾಡ್ಕೋಬೋದು. ಬ್ಯಾಟರ್ ರೆಡಿಯಾಗಿದೆ. ಈಗ ಒಂದು ಆಯಿಲ್ ಗ್ರೀಸ್ ಮಾಡಿರೋ ಪಾತ್ರೆ ತಗೋಬೇಕು. ನಿಮ್ಮ ಹತ್ರ ಕೇಕ್ ಮಾಡೋ ಬೇಕಿಂಗ್ ಟ್ರೇ ಇದ್ದರೆ ಅದನ್ನ ಯೂಸ್ ಮಾಡ್ಬೋದು. ಈಗ ನಾನು ಒಂದು ಸ್ಟೀಲ್ ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಮಿಕ್ಸ್ ಮಾಡಿರೋ ನಮ್ಮ ಬ್ಯಾಟರ್ ಏನಿದೆಯಲ್ಲ ಅದನ್ನು ಇದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಈಗ ನೋಡಿ, ನಾನು ಸ್ಪ್ಯಾಚುಲನ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ಪ್ಯಾಚುಲ ಯೂಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ ನಮಗೆ ಪಾತ್ರೆಗೆ ಯಾವುದೇ ರೀತಿ ಬ್ಯಾಟರ್ ಅನ್ನೋದು ಅಂಟ್ಕೊಳ್ಳೋದಿಲ್ಲ, ಕ್ಲೀನಾಗಿ ಎಲ್ಲ ಬರುತ್ತೆ, ಎಲ್ಲನೂ ನಾವು ಯೂಸ್ ಮಾಡ್ಕೋಬೋದು. ಅದಕ್ಕಾಗಿ ನಾವು ಸ್ಪ್ಯಾಚುಲ ಇದ್ದರೆ ಸ್ಪ್ಯಾಚುಲನ ನಾವು ಯೂಸ್ ಮಾಡ್ಕೋಬೋದು. ನೋಡಿ, ಈಗೆಲ್ಲ ಕ್ಲೀನಾಗಿ ಹಾಕ್ಕೊಂಡಿದ್ದೀವಿ ಅಲ್ವಾ? ಈಗ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಒಂದು 3ರಿಂದ 4 ಸತಿ ಈ ಥರ ಟ್ಯಾಪ್ ಮಾಡಬೇಕು. ಯಾಕಂದರೆ ಯಾವುದಾದ್ರೂ ಏರ್ ಬಬಲ್ಸ್ ಇದ್ದರೆ ಅದೆಲ್ಲ ಹೋಗ್ಬಿಡುತ್ತೆ. ಈ ಥರ ಟ್ಯಾಪ್ ಮಾಡ್ಕೋಬೇಕು. ಟ್ಯಾಪ್ ಮಾಡಿದಾದಮೇಲೆ ಈಗ ನೋಡಿ, ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಒಂದು 10ರಿಂದ 15 ನಿಮಿಷ ಪ್ರೀ ಹೀಟ್ ಮಾಡಿಕೊಂಡು ಇಟ್ಕೋಬೇಕು. ಈ ಥರ ಕೆಳಗೆ ಯಾವುದಾದ್ರೂ ಒಂದು ಸ್ಟ್ಯಾಂಡನ್ನು ಹಾಕ್ಕೋಬೇಕು. ಈಗ ನಾವು ತಯಾರು ಮಾಡಿರೋ ಬ್ಯಾಟರನ್ನು ಅದರಲ್ಲಿ ಇಟ್ಟು ಯಾವುದಾದ್ರೂ ಒಂದು ಗಾಳಿ ಹೋಗ್ದಲೇ ಇರೋ ಥರ ಒಂದು ಪ್ಲೇಟ್ನ ಹಾಕಿ ಮುಚ್ಚಿಟ್ಕೋಬೇಕು. ಗಾಳಿ ಯಾವುದೇ ರೀತಿ ಅದು ಒಳಗೆ ಹೋಗೋ ಹಾಗಿಲ್ಲ. ಈ ಥರ ಮುಚ್ಚಿಟ್ಟಾದಮೇಲೆ ಇದನ್ನು 35ರಿಂದ 40 ನಿಮಿಷ ಬೇಯಿಸ್ಕೋಬೇಕು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ನೋಡಿ, ಈಗ ಕೇಕ್ ಯಾವ ಥರ ಉಬ್ಬಿದೆ ಅಂತ. ಈಗ ಯಾವುದಾದ್ರು ಟೂತ್ ಪಿಕ್ಕಲ್ಲೋ ಯಾವುದಾದ್ರೂ ಒಂದು ಟೆಸ್ಟ್ ಮಾಡ್ಕೋಬೋದು. ಯಾವುದೇ ಥರ ನಮಗೆ ಬ್ಯಾಟರ್ ಅದಕ್ಕೆ ಅಂಟ್ಕೊಂಡಿಲ್ಲ ಅಂದರೆ ನಮ್ಮ ಕೇಕು ಕ್ಲೀನಾಗಿ ಆಗಿದೆ ಅಂತ ಅರ್ಥ. ಈಗ ಇದನ್ನು ನಾವು ತೆಗೆದ್ಮೇಲೆ ನೋಡಿ ಯಾವ ಥರ ಉಬ್ಬಿದೆ ನಮ್ಮ ಕೇಕು ಅಂತ, ಎಷ್ಟು ಕ್ಲೀನಾಗಿ ಬಂದಿದೆ ಅಲ್ವಾ ಕೇಕು. ಈಗ ಇದನ್ನು ಅನ್ಮೋಲ್ಡ್ ಮಾಡಬೇಕಂದ್ರೆ ಫುಲ್ಲು ಕೂಲಾಗಿರಬೇಕು. ಯಾವುದೇ ಥರ ಒಂಚೂರು ಬಿಸಿ ಅನ್ನೋದು ಇರಬಾರ್ದು. ಆಗ ಇದನ್ನು ಯಾವುದಾದ್ರೂ ಒಂದು ಚಾಕು ತೊಗೊಂಡು ಈ ಥರ ಸೈಡ್ಸ್ ಎಲ್ಲ ಬಿಡಿಸ್ಕೋಬೇಕು ಫಸ್ಟು.
ಈ ಥರ ಬಿಡಿಸಿದಾದ್ಮೇಲೆ ಕ್ಲೀನಾಗಿ ಬರುತ್ತೆ. ಈಗ ನೋಡಿ ನಾನು ಒಂದು ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿದ್ರೆ ಎಷ್ಟು ಮಾಯ್ಶ್ಚರ್ ಆಗಿದೆ. ಈ ಥರ ಮಾಯ್ಶ್ಚರ್ ಆಗಿರೋದ್ರಿಂದ ಅಡ್ವಾಂಟೇಜ್ ಏನಂದರೆ ಎಷ್ಟು ದಿನ ಇದ್ದರೂ ಅದು ಯಾವುದೇ ರೀತಿ ಗಟ್ಟಿ ಆಗೋದಿಲ್ಲ, ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ನಿಮ್ಮ ಮಕ್ಳಿಗೆ ಏನಾದ್ರು ಕೇಕ್ ಬೇಕಂದಾಗ ಮನೇಲೇ ಹೆಲ್ತಿಯಾಗಿ ಮಾಡಿ ಕೊಡ್ಬೋದು. ನಿಮ್ಮ ಆ್ಯನಿವರ್ಸರಿಗಳಿಗೆ, ಬರ್ತ್ಡೇಗಳಿಗೆ ಎಲ್ಲ ಮಾಡಿ ನೀವು ಸರ್ಪ್ರೈಸಿಂಗಾಗಿ ಕೊಡ್ಬೋದು. ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ನನ್ನ ವೀಡಿಯೋಗಳು ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಇಷ್ಟೇ ಈ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಚಲೋ.